ಬಯಾಸ್ಡ್ ಅನ್ನೋದು ಹೆಂಗಾಗ್ಬಿಡುತ್ತೆ ಅಂದ್ರೆ ಚಂದ್ರಶೇಖರ್ ಅವರೇ, ಹೂವು ಅಭಿಷೇಕ ಮಾಡಿದ್ರೆ ಅದು ಧಾರ್ಮಿಕ ಚಿಹ್ನೆ ಅಲ್ಲ. ನೀವು ರಥ ಎಳೆದ್ರೆ ಸುಧಾಕರ್ ಅವರು ಹೇಳ್ತಾ ಇದ್ದಾಗೆ ಅದು ಧಾರ್ಮಿಕ ಆಚರಣೆಯ ಸಂಕೇತ ಅಲ್ಲ. ಅರಿಶಿನ ಕುಂಕುಮ ಹಾಕಿದ್ರೆ ಅದು ಧಾರ್ಮಿಕ ಚಿಹ್ನೆಗಳಲ್ಲ. ಹಾಗೆ ಮಂಗಳಾರತಿ ಪ್ರಸಾದ ಇದ್ಯಾವುದೂ ಕೂಡ ಹಿಂದೂ ಧರ್ಮದ ಧಾರ್ಮಿಕ ಚಿಹ್ನೆಗಳಲ್ಲ. ಕೇಸರಿ ಬಾವುಟ ಕಂಡುಬಿಟ್ರೆ ಕೂಡ ಅದು ಧರ್ಮದ ಸಂಕೇತ. ಇದು ತಪ್ಪು, ಇದು ತಪ್ಪು ಚಂದ್ರಶೇಖರ್ ಸರ್. ಅದು ನಾನು ಮತ್ತೆ ಹೇಳ್ತಿದ್ದೀನಿ, ಇಟ್ ಇಸ್ ಅ ರಿಲಿಜಿಯಸ್ ಪ್ಲೇಸ್. ಡೋಂಟ್ ಬ್ರಿಂಗ್ ಸೆಕ್ಯುಲರಿಸಂ. ಹಿಂದೂಗಳ ಧಾರ್ಮಿಕ ಕೇಂದ್ರ. ಸೆಕ್ಯುಲರಿಸಂ ರಿಲಿಜಿಯಸ್ ಪ್ಲೇಸ್ ಅಲ್ಲೂ ತರಬೇಕು ಅಂದ್ರೆ ಮಸೀದಿಗಳ ಒಳಗೂ ಬರಬೇಕಾಗುತ್ತೆ ಸರ್. ಜೋಪಾನ. ಚಂದ್ರಶೇಖರ್ ಮೇಡಮ್, 1989ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ರು ಸ್ಮಿತಾ. ಆಗ ಲೋಕಸಭಾ ಎಲೆಕ್ಷನ್ಸ್ ಅನೌನ್ಸ್ ಆಯ್ತು. ಲೋಕಸಭಾ ಎಲೆಕ್ಷನ್ ಕ್ಯಾಂಪೈನ್ ನ ಆಸ್ ಎ ಪ್ರೈಮ್ ಮಿನಿಸ್ಟರ್ ಎಲ್ಲಿಂದ ಶುರು ಮಾಡಿದ್ದು ಗೊತ್ತಾ? ಅಯೋಧ್ಯ ರಾಮ ಮಂದಿರದಿಂದ. ಯಾರು? ರಾಜೀವ್ ಗಾಂಧಿ ಅವರು ರಾಮ ಮಂದಿರ ಶುರು ಮಾಡಿ ಏನ್ ಹೇಳಿದ್ರು, ಈ ಚುನಾವಣೆಯನ್ನ ನಾವು ರಾಮನ ವಿಚಾರದಲ್ಲಿ ತಗೊಂಡೋಗ್ತದೆ, ಅಲ್ಲಿಂದ ತಗೊಂಡೋಗ್ತಿದ್ವಿ ಅಂತ 1989 ಹೇಳಿದ್ರು. ಅವತ್ತು ಅಲ್ಲಿದ್ದಂತಹ ಹಿಂದೂ ಏನು ಪ್ರೀತಿ ಇದ್ದಂತಹ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ನೋಡಿ. ಮೊದಲನೇದು. ಎರಡನೇದು, ಭಗವಧ್ವಜ ಏನು ಅಂತ ಹೇಳಿ ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಬುದ್ಧಿವಂತರಿಗೂ ಮತ್ತೆ ಹಿಂದೂಗಳಿಗೆ ಗೊತ್ತು. ಯಾರೋ ದಾರಿಲೋಕ ದಾಸಯ್ಯ ನನಗೆ ಗೊತ್ತಿಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ದಾರಿಯಲ್ಲಿ ಹೋಗೋ ದಾಸ ಅಂತ ಹೇಳಿದ್ರೆ ಇವನೇನು ನಾನು ಅವ್ರಿಗೆ ಒಬ್ಜೆಕ್ಟ್ ಮಾಡಿದ್ದೀನಿ, ನೀವು ಅದಕ್ಕೆ ಹೋಗ್ಬೇಡಿ. ಚಂದ್ರಶೇಖರ್ ಹೋಗಿದ್ದಾನೆ ಅಲ್ಲಿಗೆ ಅಟ್ಲೀಸ್ಟ್ ಇಮಿಗ್ರೇಷನ್ ಬಾಯಿ ಏನೋ ಬರುತ್ತೆ ಅಂತ ಇಡಿ ತರ ರೋಡ್ ಇಲ್ಲ. ನೀವು ಒಂದು ರಾಜಕೀಯ ಪಕ್ಷದ ವಕ್ತಾರನಾಗಿ ಒಂದು ಶಿಸ್ತಿಂದ ಘನತೆಯಿಂದ ಗುಂಡಾಂತರ ನೀವು ಭಾಷೆ ಬಗ್ಗೆ ಗಮನ ಕೊಡಿ. ಚಂದ್ರಶೇಖರ್ ಅವರೇ ವಿಷಯಕ್ಕೆ ಸೀಮಿತವಾಗಿ ಮಾತನಾಡಿ. ಭಾಷೆ ಬಗ್ಗೆ ಚಾನೆಲ್ ಇದೆ, ಘನತೆ ಇಟ್ಕೊಂಡು ಮಾತಾಡಿ. ಭಗವಧ್ವಜ ಅಂತಕ್ಕಂಥದ್ದು ಏನು ಬೆಂಕಿಯ ಜ್ವಾಲೆ ಬರ್ತದೆ ಆ ಬಣ್ಣದಲ್ಲಿ ಇರ್ತಕ್ಕಂತಹ ಕೇಸರಿ ಧ್ವಜ. ಅದರಲ್ಲಿ ಯಾವುದೇ ಬೇರೆ ಬಣ್ಣ ಆಗ್ಲಿ ಬೇರೆ ಚಿಹ್ನೆ ಆಗ್ಲಿ ಯಾವುದು ಇರೋದಿಲ್ಲ. ಅದು ಭಗವಧ್ವಜ. ಅದನ್ನೇ RSS ಗುರು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಇವತ್ತು DC ಅವರು ಇಟ್ಕೊಂಡು ಮಾಡಿದ್ದು ಏನು, ಈ ಕೇಸರಿ ಧ್ವಜ ಏನಿದೆ ಅದು ಎಲ್ಲ ಹಿಂದೂಗಳು ಎಲ್ಲ ದೇವಸ್ಥಾನಗಳ ಮೇಲೆ. ನೀವಿವತ್ತು ಯಾವ್ದಾರ ಒಂದು ಕೇರಿ, ಒಂದು ಹಕ್ಕಿ, ಒಂದು ಲಂಬಾಡಿ ಕಾಂಡದ ದೇವಸ್ಥಾನ ಇಟ್ಕೊಂಡು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಎಲ್ಲಾ ದೇವಸ್ಥಾನಗಳ ಮೇಲೆ, ಪೂಜಾ ಪದ್ಧತಿಗಳ ಮೇಲೆ, ಜಾತ್ರೆಗಳಲ್ಲಿ, ಗಣಪತಿ ಉತ್ಸವಗಳಲ್ಲಿ, ಸರಸ್ವತಿ ಉತ್ಸವಗಳಲ್ಲಿ, ನರಸಿಂಹ ಉತ್ಸವಗಳಲ್ಲಿ, ಹನುಮ ಉತ್ಸವಗಳಲ್ಲಿ ಎಲ್ಲದರಲ್ಲೂ ಕೂಡ ಭಕ್ತರು ಇವತ್ತು ಮಾಡ್ತಕ್ಕಂಥದ್ದು ಇದೇ ಬಾವುಟವನ್ನ, ಇದೇ ಧ್ವಜವನ್ನ. ಹಾಗಾಗಿ ಇದು ಅದು ಚಾಮುಂಡಿ ಉತ್ಸವ ಆಗ್ಲಿ, ದಸರಾ ಉತ್ಸವ ಆಗ್ಲಿ, ಸರ್ಕಾರಿ ಉತ್ಸವ ಆಗ್ಲಿ, ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿನ ಜಿಲ್ಲಾಧಿಕಾರಿಗಳಾದ ವಿದ್ಯಾಕುಮಾರಿ ಅವರು, ಒಂದ್ಸತೆ ನನ್ನ ಹೆಸರು ತಪ್ಪಿದ್ರೆ ಕ್ಷಮೆ ಇರಲಿ, ವಿದ್ಯಾಕುಮಾರಿ ಅವರು ಅವರು ಕೂಡ ಹೀಗೇನೆ ಚಾಲನೆ ಕೊಟ್ಟಿದ್ರು ಅಂತ ಸ್ಥಳೀಯ ಶಾಸಕರೇ ಹೇಳ್ತಾ ಇದ್ರು. ಸ್ಥಳೀಯ ಶಾಸಕರು ನೀವು ಹುಡುಕಿ ನಮ್ಗೆ ಸಿಕ್ಕಿರೋ ಮಾಹಿತಿ ನಾವು ಹೇಳಿದ್ದೀವಿ. ಯಾವುದೇ ಧಾರ್ಮಿಕ ಇವರು ಏನ್ ಹೇಳಿದ್ರು, ಕೊನೆಯ ವರ್ಷದಲ್ಲಿ ಈ ತರ ಇರ್ಲಿಲ್ಲ, ಇದು ಒಂದು ಅವಕಾಶ ಆಗ್ಬಿಡ್ಬಹುದು ಅಥವಾ ಕಸ್ಟಮ್ಸ್ ಆಗ್ಬಹುದು, ಬೇಡ ನೋಡಿ ಅಲ್ಲಿ ಹೊರೆ ಕಾಣಿಕೆ ಅಂತ ಒಂದು ಪ್ರೋಗ್ರಾಮ್ ಪ್ರತಿ ಪುರ ಪ್ರವೇಶ ಆದ್ಮೇಲೆ ಮಾಡ್ತಾರೆ. ಇದು ಅಲ್ಲಿನ ಪ್ರತೀತಿ. ಅವಾಗ ಅಲ್ಲಿ ಧಾರ್ಮಿಕ ಅಂದ್ರೆ ಇನಾಗ್ರೇಷನ್ ಅಂತ ಒಂದು ಮಾಡೆಲ್ ಇಟ್ಕೊಂಡವ್ರೆ. ಮಾಡೆಲ್ ಏನಂದ್ರೆ ಅದು ಸೌಂಡ್ ಬರುವ ಇದನ್ನ ಸುಡ್ತಾರೆ. ಈ ಬಾರಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಭಾಗಧ್ವಜದ ಮೂಲಕ ಅದನ್ನ ಉದ್ಘಾಟನೆ ಮಾಡಿಸಿದ್ದಾರೆ. ಅದನ್ನ ನಾವು ನಿರ್ಧಾರ ಮಾಡೋದು, ನಾವು ಮೀನ್ಸ್ ಹಿಂದೂಗಳು ಕೇಳಬಾರ್ದು. ಒಂದು ಇಷ್ಟೆಲ್ಲ ಮಾತಾಡಿದ್ವಲ್ಲ, ಅಲ್ಲ ಒಂದ್ ನಿಮಿಷ ಇಷ್ಟೆಲ್ಲ ಹೇಳಿದ್ರಲ್ಲ, ಏನೇ ಮಾತಾಡಿದ್ರು ನಾವು ಕೊನೆಗೆ ಎಲ್ಲಿಗೆ ಹೋಗ್ಬೇಕು? ಅವರೇ ಹೇಳ್ದಂಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ. 1962ರಲ್ಲಿ ಒಂದ್ ನಿಮಿಷ ಅದಲ್ಲ ಸರ್, ಕೇಳಿಸ್ಕೊಳ್ಳಿ. 1962ರಲ್ಲಿ ಸರ್ದಾರ್ ಸಫಿಯುದ್ದೀನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಕೇಸಲ್ಲಿ ಏನ್ ಹೇಳುತ್ತೆ, ನಾನು ಇದು ಮಾತ್ರ ಹೇಳ್ತೀನಿ. ದ ಕೋರ್ಟ್ ಎಂಫಸೈಸ್ಡ್ ದಟ್ ದ ಸ್ಟೇಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಮ್ಯಾಟರ್ ಆಫ್ ರಿಲಿಜಿಯಸ್ ಫೇತ್ ಅನ್ಲೆಸ್
unless such practices are considered immoral or contrary to public order. ಯಾರು ಹೇಳಿರೋದು ಗೊತ್ತಾ? Contrary to public order. ಕೇಳ್ಕೊಳ್ರಿ. ಇದು ಹೆಂಗ್ sir contrary to Contrary to public public order? order. In the position, in the capacity of a ಮೇಡಮ್ ಕಂಪ್ಲೇಂಟ್ ಮಾಡ್ತೀನಿ. ರಜಾಕ್ ಒಂದ್ ನಿಮಿಷ ಕೇಳ್ಕೊಳ್ಳಿ. ಹಾ. ಯಾರು ಹೇಳಿರೋದು ಗೊತ್ತಾ ಮೇಡಮ್? ಒಬ್ಬ ಮುಸ್ಲಿಮರ ಧಾರ್ಮಿಕ ಹಕ್ಕಿಗೆ ಸಂಬಂಧಪಟ್ಟಂತೆ ಬಾಂಬೆ ಸ್ಟೇಟ್ ಆಫ್ ಬಾಂಬೆ ಹೇಳಿರೋದು ಮುಸ್ಲಿಮರ ಆಚರಣೆಯನ್ನು ಕೂಡ ನೀವು ಇಂಟರ್ಪ್ರೇಟ್ ಮಾಡಬೇಕು. ಅದೇ ರೀತಿ ಅಲ್ಲಪ್ಪ, ಅದೇ ನಾನು ಹೇಳ್ತಾ ಇರೋದು. ನಿಮ್ಗೆ ಇಮ್ಮಾರಲ್ ಹೆಂಗ್ ಹೇಳ್ತೀರಿ? ಇಮ್ಮಾರಲ್ ಹೆಂಗ್ ಹೇಳ್ತೀರಿ ಮೇಡಮ್? ನನ್ನ ಧಾರ್ಮಿಕ ಆಚರಣೆ ಉಡುಪಿ ಮಠ ಹಿಂದೂಗಳ ಅತ್ಯಂತ ಶ್ರದ್ಧಾ ಕೇಂದ್ರ. ಸರಿ, ಸರ್ಕಾರ ಏನ್ ಹೇಳ್ತಾ ಇದೆ? ಸ್ವರೂಪ ಮೋಸ್ಟ್ ವೆಲ್ಕಮ್. ಅವರು ಭಗವಾ ಧ್ವಜನಾದ್ರೂ ಹಾರಿಸ್ಲಿ, RSS ಧ್ವಜನಾದ್ರೂ ಹಾರಿಸ್ಲಿ, ಅವರು ಕೇಸರಿ ಧ್ವಜನೂ ಹಾರಿಸ್ಲಿ, ಅದ್ರಲ್ಲಿ ಅಭ್ಯಂತರ ಇಲ್ಲ. ಆಸ್ ಡಿಸಿ ಸುಧಾಕರ್ ಸರ್ ಕರೆಕ್ಟ್ ಎಕ್ಸಾಕ್ಟ್ಲಿ ಅದೇ ಬಯಾಸ್ಡ್ ಅನ್ನೋದು ಹೆಂಗಾಗ್ಬಿಡುತ್ತೆ ಅಂದ್ರೆ ಚಂದ್ರಶೇಖರ್ ಅವರೇ, ಹೂವು ಅಭಿಷೇಕ ಮಾಡಿದ್ರೆ ಅದು ಧಾರ್ಮಿಕ ಚಿಹ್ನೆ ಅಲ್ಲ. ನೀವು ರಥ ಎಳೆದ್ರೆ ಸುಧಾಕರ್ ಅವರು ಹೇಳ್ತಾ ಇದ್ದಾಗೆ ಅದು ಧಾರ್ಮಿಕ ಆಚರಣೆಯ ಸಂಕೇತ ಅಲ್ಲ. ಅರಿಶಿಣ ಕುಂಕುಮ ಹಾಕಿದ್ರೆ ಅದು ಧಾರ್ಮಿಕ ಚಿಹ್ನೆಗಳಲ್ಲ. ಹಾಗೆ ಮಂಗಳಾರತಿ ಪ್ರಸಾದ ಇದ್ಯಾವುದೂ ಕೂಡ ಹಿಂದೂ ಧರ್ಮದ ಧಾರ್ಮಿಕ ಚಿಹ್ನೆಗಳಲ್ಲ. ಕೇಸರಿ ಬಾವುಟ ಕಂಡು ಬಿಟ್ರೆ ಕೂಡ ಅದು ಧರ್ಮದ ಸಂಕೇತ. ಇದು ತಪ್ಪು, ಇದು ತಪ್ಪು ಚಂದ್ರಶೇಖರ್ ಸರ್. ಅದು ನಾನು ಮತ್ತೆ ಹೇಳ್ತಿದ್ದೀನಿ, ಇಟ್ ಇಸ್ ಅ ರಿಲಿಜಿಯಸ್ ಪ್ಲೇಸ್. ಡೋಂಟ್ ಡ್ರಿಂಕ್ ಸೆಕ್ಯುಲರಿಸಂ. ಹಿಂದೂಗಳ ಧಾರ್ಮಿಕ ಕೇಂದ್ರ. ಸೆಕ್ಯುಲರಿಸಂ ರಿಲಿಜಿಯಸ್ ಪ್ಲೇಸ್ ಅಲ್ಲೂ ತರಬೇಕು ಅಂದ್ರೆ ಮಸೀದಿಗಳ ಒಳಗೂ ಬರಬೇಕಾಗುತ್ತೆ ಸರ್. ಜೋಪಾನ ಚಂದ್ರಶೇಖರ್ ಮೇಡಮ್, 1989ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ರು ಸ್ಮಿತಾ. ಆಗ ಲೋಕಸಭಾ ಎಲೆಕ್ಷನ್ಸ್ ಅನೌನ್ಸ್ ಆಯ್ತು. ಲೋಕಸಭಾ ಎಲೆಕ್ಷನ್ ಕ್ಯಾಂಪೈನ್ ನ ಆಸ್ ಎ ಪ್ರೈಮ್ ಮಿನಿಸ್ಟರ್ ಎಲ್ಲಿಂದ ಶುರು ಮಾಡಿದ್ದು ಗೊತ್ತಾ? ಅಯೋಧ್ಯ ರಾಮ ಮಂದಿರದಿಂದ. ಯಾರು? ರಾಜೀವ್ ಗಾಂಧಿ ಅವರು ರಾಮ ಮಂದಿರ ಶುರು ಮಾಡಿ ಏನ್ ಹೇಳಿದ್ರು, ಈ ಚುನಾವಣೆಯನ್ನ ನಾವು ರಾಮನ ವಿಚಾರದಲ್ಲಿ ತಗೊಂಡೋಗ್ತಾ ಇದ್ದೇವೆ, ಅಲ್ಲಿಂದ ತಗೊಂಡೋಗ್ತಿದ್ದೀವಿ ಅಂತ 1989 ಹೇಳಿದ್ರು. ಅವತ್ತು ಅಲ್ಲಿದ್ದಂತಹ ಹಿಂದೂ ಏನು ಪ್ರೀತಿ ಇದ್ದಂತಹ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ನೋಡಿ. ಮೊದಲನೇದು. ಎರಡನೇದು, ಭಗವಧ್ವಜ ಏನು ಅಂತ ಹೇಳಿ ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಬುದ್ಧಿವಂತರಿಗೂ ಮತ್ತೆ ಹಿಂದೂಗಳಿಗೆ ಗೊತ್ತು. ಯಾರೋ ದಾರಿ ಲೋಕ ದಾಸಯ್ಯ ನನಗೆ ಗೊತ್ತಿಲ್ಲ, ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ದಾರಿಯಲ್ಲಿ ಹೋಗೋ ದಾಸ ಅಂತ ಹೇಳಿದ್ರೆ ಇವನೇನು ನಾನು ಅವ್ರಿಗೆ ಒಬ್ಜೆಕ್ಟ್ ಮಾಡಿದ್ದೀನಿ, ನೀವು ಅಲ್ಲಿಗೆ ಹೋಗ್ಬೇಡಿ. ಬಾಯಿ ಏನೋ ಬರುತ್ತೆ ಇಡಿ ತರ ರೋಡ್ ಇಲ್ಲ. ಒಂದು ರಾಜಕೀಯ ಪಕ್ಷದ ವಕ್ತಾರನಾಗಿ ಒಂದು ಶಿಸ್ತಿಂದ ಘನತೆಯಿಂದ ಗುಂಡಾ ತರ ನೀವು ಭಾಷೆ ಬಗ್ಗೆ ಗಮನ ಕೊಡಿ. ಚಂದ್ರಶೇಖರ್ ಅವರೇ ವಿಷಯಕ್ಕೆ ಸೀಮಿತವಾಗಿ ಮಾತನಾಡಿ, ಭಾಷೆ ಬಗ್ಗೆ ಚಾನಲ್ ಇದೆ, ಘನತೆ ಇಟ್ಕೊಂಡು ಭಗವಧ್ವಜ ಅಂತಕ್ಕಂಥದ್ದು ಏನು ಬೆಂಕಿಯ ಜ್ವಾಲೆ ಬರ್ತದೆ ಆ ಬಣ್ಣದಲ್ಲಿ ಇರ್ತಕ್ಕಂತಹ ಕೇಸರಿ ಧ್ವಜ, ಅದರಲ್ಲಿ ಯಾವುದೇ ಬೇರೆ ಬಣ್ಣ ಆಗ್ಲಿ ಬೇರೆ ಚಿಹ್ನೆ ಆಗ್ಲಿ ಯಾವುದೂ ಇರೋದಿಲ್ಲ. ಅದು ಭಗವಧ್ವಜ. ಅದನ್ನ RSS ಗುರು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಇವತ್ತು DC ಅವರು ಇಟ್ಕೊಂಡು ಮಾಡಿದ್ದು ಏನು, ಈ ಕೇಸರಿ ಧ್ವಜ ಏನಿದೆ ಅದು ಎಲ್ಲ ಹಿಂದೂಗಳು ಎಲ್ಲ ದೇವಸ್ಥಾನಗಳ ಮೇಲೆ. ನೀವಿವತ್ತು ಯಾವ್ದಾರ ಒಂದು ಕೇರಿ, ಒಂದು ಹಕ್ಕಿ, ಒಂದು ಲಂಬಾಡಿ ಕಾಂಡದ ದೇವಸ್ಥಾನದಿಂದ ಇಟ್ಕೊಂಡು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಎಲ್ಲಾ ದೇವಸ್ಥಾನಗಳ ಮೇಲೆ, ಪೂಜಾ ಪದ್ಧತಿಗಳ ಮೇಲೆ, ಜಾತ್ರೆಗಳಲ್ಲಿ, ಗಣಪತಿ ಉತ್ಸವಗಳಲ್ಲಿ, ಸರಸ್ವತಿ ಉತ್ಸವಗಳಲ್ಲಿ, ನರಸಿಂಹ ಉತ್ಸವಗಳಲ್ಲಿ, ಹನುಮ ಉತ್ಸವಗಳಲ್ಲಿ ಎಲ್ಲದರಲ್ಲೂ ಕೂಡ ಭಕ್ತರು ಇವತ್ತಿಗೆ ಮಾಡ್ತಕ್ಕಂಥದ್ದು ಇದೇ ಬಾವುಟವನ್ನ, ಹಾಗಾಗಿ ಇದು ಅದು ಚಾಮುಂಡಿ ಉತ್ಸವ ಆಗ್ಲಿ, ದಸರಾ ಉತ್ಸವ ಆಗ್ಲಿ, ಸರ್ಕಾರಿ ಉತ್ಸವ ಆಗ್ಲಿ, ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿನ ಜಿಲ್ಲಾಧಿಕಾರಿಗಳಾದ ವಿದ್ಯಾಕುಮಾರಿ ಅವರು, ಒಂದ್ಸತಿ ನನ್ನ ಹೆಸರು ತಪ್ಪಿದ್ರೆ ಕ್ಷಮೆ ಇರ್ಲಿ, ವಿದ್ಯಾಕುಮಾರಿ ಅವರು ಅವರು ಕೂಡ ಹೀಗೇನೆ ಚಾಲನೆ ಕೊಟ್ಟಿದ್ರು ಅಂತ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ನೀವು ಹುಡ್ಕೊಳ್ಳಿ ಸರ್, ನೀವು ಹುಡ್ಕೊಳ್ಳಿ, ನೀವು ಹುಡುಕಿ. ನಮ್ಗೆ ಸಿಕ್ಕಿರೋ ಮಾಹಿತಿ ನಾವು ಹೇಳಿದ್ದೀವಿ, ನಮ್ಗೆ ಸಿಕ್ಕಿರೋ ಮಾಹಿತಿ ನಾವು ಹೇಳ್ತಾ ಇದ್ದೀವಿ, ನಾವು ಹುಡುಕಿದ್ದೇ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಸರ್, ನಾವು ಹುಡುಕಿದ್ದೇ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಧಾರ್ಮಿಕ ಇವರು ಏನ್ ಹೇಳಿದ್ರು, ಕೊನೆ ವರ್ಷದಲ್ಲಿ ಈ ತರ ಇರ್ಲಿಲ್ಲ, ಇದು ಒಂದು ಅವಕಾಶ ಆಗ್ಬಿಡ್ಬಹುದು ಅಥವಾ ಕಸ್ಟಮ್ಸ್ ಆಗ್ಬಹುದು, ಬೇಡ.
ನೋಡಿ ಅಲ್ಲಿ ಹೊರೆ ಕಾಣಿಕೆ ಅಂತ ಒಂದು ಪ್ರೋಗ್ರಾಮ್ ಪ್ರತಿ ಪುರಪ್ರವೇಶ ಆದ್ಮೇಲೆ ಮಾಡ್ತಾರೆ. ಇದು ಅಲ್ಲಿನ ಪ್ರತೀತಿ. ಅವಾಗ ಅಲ್ಲಿ ಧಾರ್ಮಿಕ ಅಂದ್ರೆ ಇನಾಗ್ರೇಷನ್ ಅಂತ ಒಂದು ಮಾಡೆಲ್ ಇಟ್ಕೊಂಡವ್ರೆ. ಮಾಡೆಲ್ ಏನಂದ್ರೆ ಅದು ಸೌಂಡ್ ಬರುವ ಇದನ್ನ ಸುಡ್ತಾರೆ. ಈ ಬಾರಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಭಾಗಧ್ವಜದ ಮೂಲಕ ಅದನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಅದನ್ನ ನಾವು ನಿರ್ಧಾರ ಮಾಡೋದು. ನಾವು ಮೀನ್ಸ್ ಹಿಂದೂಗಳು ಕೇಳಬಾರ್ದು. ಒಂದು ಇಷ್ಟೆಲ್ಲ ಮಾತಾಡಿದ್ವಲ್ಲ, ಅಲ್ಲ ಒಂದ್ ನಿಮಿಷ ಇಷ್ಟೆಲ್ಲ ಹೇಳಿದ್ರಲ್ಲ, ಏನೇ ಮಾತಾಡಿದ್ರು ನಾವು ಕೊನೆಗೆ ಎಲ್ಲಿಗೆ ಹೋಗ್ಬೇಕು? ಅವರೇ ಹೇಳ್ದಂಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ. 1962ರಲ್ಲಿ ಒಂದ್ ನಿಮಿಷ ಅದಲ್ಲ ಸರ್, ಕೇಳಿಸ್ಕೊಳ್ಳಿ. 1962ರಲ್ಲಿ ಸರ್ದಾರ್ ಸಫಿಯುದ್ದೀನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಕೇಸಲ್ಲಿ ಏನ್ ಹೇಳುತ್ತೆ? ನಾನು ಇದು ಮಾತ್ರ ಹೇಳ್ತೀನಿ. ದ ಕೋರ್ಟ್ ಎಂಫಸೈಸ್ಡ್ ದಟ್ ದ ಸ್ಟೇಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಮ್ಯಾಟರ್ ಆಫ್ ರಿಲಿಜಿಯಸ್ ಫೇತ್ unless such practices are considered immoral or contrary to public order. ಯಾರು ಹೇಳಿದ್ರು? Contrary to public order. ಕೇಳ್ಕೊಳ್ರಿ. Contrary to public order. In the position, in the capacity of a ಮೇಡಮ್ ಕಂಪ್ಲೇಂಟ್ ಮಾಡ್ತೀನಿ. ರಜಾಕ್ ಒಂದ್ ನಿಮಿಷ ಕೇಳ್ಕೊಳ್ಳಿ. ಯಾರು ಹೇಳಿರೋದು ಗೊತ್ತಾ ಮೇಡಮ್? ಒಬ್ಬ ಮುಸ್ಲಿಮರ ಧಾರ್ಮಿಕ ಹಕ್ಕಿಗೆ ಸಂಬಂಧಪಟ್ಟಂತೆ ಬಾಂಬೆ ಸ್ಟೇಟ್ ಆಫ್ ಬಾಂಬೆ ಹೇಳಿರೋದು. ಮುಸ್ಲಿಮರ ಆಚರಣೆಯನ್ನು ಕೂಡ ನೀವು ಇಂಟರ್ಪ್ರೇಟ್ ಮಾಡಬೇಕು. ಅದೇ ರೀತಿ ಅಲ್ಲಪ್ಪ, ಅದೇ ನಾನು ಹೇಳ್ತಾ ಇರೋದು. ನಿಮ್ಗೆ ಇಮ್ಮಾರಲ್ ಹೆಂಗ್ ಹೇಳ್ತೀರಿ ಮೇಡಮ್? ನನ್ನ ಧಾರ್ಮಿಕ ಆಚರಣೆ ಉಡುಪಿ ಮಠ ಹಿಂದೂಗಳ ಅತ್ಯಂತ ಶ್ರದ್ಧಾ ಕೇಂದ್ರ. ಸರಿ, ಸರ್ಕಾರ ಏನ್ ಹೇಳ್ತಾ ಇದೆ? ಸ್ವರೂಪ ಮೋಸ್ಟ್ ವೆಲ್ಕಮ್. ಅವರು ಭಗವಾ ಧ್ವಜನಾದ್ರೂ ಹಾರಿಸ್ಲಿ, RSS ಧ್ವಜನಾದ್ರೂ ಹಾರಿಸ್ಲಿ, ಅವರು ಕೇಸರಿ ಧ್ವಜನೂ ಹಾರಿಸ್ಲಿ, ಅದ್ರಲ್ಲಿ ಅಭ್ಯಂತರ ಇಲ್ಲ. As DC ಸುಧಾಕರ್ ಸರ್, ಕರೆಕ್ಟ್, ಎಕ್ಸಾಕ್ಟ್ಲಿ ಅದೇ